ನಮಸ್ತೆ. ಸ್ವರಮಾತ ಲಯಪಿತ. ಮೇ ಪಿ ಸಿ ಶಾಬಾದಿ ಮಠ, ಬುಕ್ ಡಿಪೋ, ಪಬ್ಲಿಷರ್, ಗದಗ. ಸಂಗೀತ ಮೂಲಾಧಾರ, ಸ್ವರಮಾತ ಲಯಪಿತ, ಜೂನಿಯರ್ ಸೀನಿಯರ್ ಭಾಗ. ಲೇಖಕರು ಶ್ರೀ ವಿಠಲ ಸ ಕಬಾಡಿ, ಖ್ಯಾತ ಹಾರ್ಮೋನಿಯಂ ವಾದಕರು, ಹಿಂದೂಸ್ಥಾನದಲ್ಲಿ ದೊಡ್ಡ ಗವಾಯಿಗಳಿಗೆ ಸಾಥ್ ಮಾಡಿದ್ದಾರೆ. ಪ್ರಕಾಶಕರು ಮೇ ಪಿ ಸಿ ಶಾಬಾದಿ ಮಠ, ಬುಕ್ ಡಿಪೋ, ಆಫ್ಸೆಟ್ ಪ್ರಿಂಟರ್ಸ್, ಸ್ಟೇಷನ್ ರೋಡ್, ಗದಗ 582101. ಪ್ರಕಾಶಕರು ಮೇ ಪಿ ಸಿ ಶಾಬಾದಿ ಮಠ, ಗದಗ. ಈ ಗ್ರಂಥದ ಪ್ರಕಾಶನದ ಹಕ್ಕು ಪ್ರಕಾಶಕರದು. ಮುದ್ರಕರು ಪಿ ಸಿ ಶಾಬಾದಿ ಮಠ, ಆಫ್ಸೆಟ್ ಪ್ರಿಂಟರ್ಸ್, ಗದಗ. ಆಷಾಢ ಶುದ್ಧ ಏಕಾದಶಿ, ಶ್ರೀ ಪರಮಾತ್ಮನ ನಾಮಸ್ಮರಣೆ. ಮೊದಲನೆಯದು ಶುಕ್ಲಾಂಬರಧರ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಎರಡನೆಯದು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೂರನೆಯದು ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ನಾಲ್ಕನೆಯದು ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಐದನೆಯದು ಯಾಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತಶಂಕರಶ್ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಮುನ್ನುಡಿ. ಸಂಗೀತವು ಎಲ್ಲರಿಗೂ ಸುಲಭವಾಗಿ ಕಲಿಯಬಹುದಾದ ಕಲೆಯೇ ಅಲ್ಲ. ಆದರೆ ಎಲ್ಲರೂ ಕೇಳಿ ಆನಂದಿಸಬಹುದೆಂಬುದು ಮಾತ್ರ ಸತ್ಯ.
ಇನ್ನು ಕಲಿತವರಲ್ಲಿಯೂ ಅದರ ಸಾಧನೆಯನ್ನು ತಪಸ್ಸಿನಂತೆ ನಿಷ್ಠೆ ಹಾಗೂ ಗುರುಭಕ್ತಿಯಿಂದ ಮಾಡಿ ಸಿದ್ಧಿ ಪಡೆದವರಂತೂ ಬಹು ವಿರಳ. ಅಲ್ಪವಿದ್ಯಾ ಮಹಾಗರ್ವಿ ಎಂಬ ಮಾತಿಗಂತೂ ಇದು ಪ್ರತ್ಯಕ್ಷ ಸಾಕ್ಷಿ. ಸಾಧನೆಯ ಅಲ್ಪದರಲ್ಲಿಯೇ ಗರ್ವತಾಳಿ ಅಲ್ಪರ ಸಹವಾಸ ದುಶ್ಚಟಗಳಿಗೆ ಬಲಿಯಾಗಿ ಜೀವನವನ್ನು ಹಾಳು ಮಾಡಿಕೊಂಡವರು ಸಿಗುತ್ತಾರೆ. ವಿಠಲಸ ಕಬಾಡಿ ಗುರುಗಳವರು ಸಂಗೀತ ಸರಸ್ವತಿಯ ಸೇವೆಯನ್ನು ಅರ್ಧ ಶತಮಾನ ಮಾಡಿ ಅಗಾಧವಾದ ಸಿದ್ಧಿಯನ್ನು ಸಂಪಾದಿಸಿದ್ದಾರೆ. ಅವರು ವಿದ್ಯಾವಂತರಾದಂತೆ ವಿನಯಶೀಲರು, ಕಲಾಪ್ರೇಮಿಗಳಾಗಿ ಅನೇಕರಿಗೆ ವಿದ್ಯೆಯನ್ನು ಕಲಿಸಿ ಪ್ರಸಾರ ಮಾಡಿದ್ದಾರೆ. ಮುಪ್ಪಿನಾವಸ್ಥೆಯಲ್ಲಿ ಕಾಲಿರಿಸಿದ ಅವರು ತಮ್ಮ ಕಲಾಸಿದ್ಧಿಯನ್ನು ತಮ್ಮ ನಂತರವೂ ಉಳಿಸಲು ಸಂಗೀತಶಾಸ್ತ್ರದ ಬಗೆಗೆ 2 ಶಾಸ್ತ್ರೀಯ ಗ್ರಂಥಗಳನ್ನು ಸಂಗೀತಾಭ್ಯಾಸಿಗಳಿಗೆ ನೀಡಲು ಪ್ರಯತ್ನಿಸಿದ್ದಾರೆ. ಸ್ವರಮಾತಾ ಲಯಪಿತ ಈ ಗ್ರಂಥವು ಅವರ ಅಪಾರ ಪಾಂಡಿತ್ಯವನ್ನು ಅಭ್ಯಾಸಿಗಳು ಕಂಡುಕೊಳ್ಳಬಹುದು. ಅದರ ಸದುಪಯೋಗವನ್ನು ಮಾಡಿಕೊಂಡರೆ ಅವರ ಶ್ರಮ ಸಾರ್ಥಕ. ಹಾರ್ಮೋನಿಯಂ ವಾದನದಲ್ಲಿಯೇ ಅವರ ನೈಪುಣ್ಯತೆ ಬಹು ಜನರಿಂದ ಪ್ರಶಂಸೆ ಸಂಪಾದಿಸಿದೆ. ನಾಡಿನ ಸುಪ್ರಸಿದ್ಧ ಸಂಗೀತಕಾರರ ಕಚೇರಿಗೆ ಸಾಥ್ ನೀಡಿದ್ದಾರೆ. ಪರಮಾತ್ಮನು ಅವರಿಗೆ ಹೆಚ್ಚಿನ ಆರೋಗ್ಯ ಆಯುಷ್ಯಗಳನ್ನು ದಯಪಾಲಿಸಿ ಅವರಿಂದ ಇನ್ನೂ ಸಂಗೀತ ಸೇವೆ ನಡೆಯಲೆಂದು ಪ್ರಾರ್ಥಿಸುವೆ. ಇತಿ ಪ್ರೊಫೆಸರ್ ಶಶಿಧರ ಸ್ವಾಮಿಗಳು, ವಸ್ತ್ರದ, ಜಗದ್ಗುರು ತೋಂಟದಾರ್ಯ ಮಹಾವಿದ್ಯಾಲಯ, ಗದಗ. ದಿನಾಂಕ 12/6/1981. ಸಂಗೀತ ಕಲಾರಂಗದಲ್ಲಿ, ಅದರಲ್ಲಿಯೂ ಹಾರ್ಮೋನಿಯಂ ವಾದನದಲ್ಲಿ 40 ವರ್ಷ ಅನುಭವ ಪಡೆದ ಶ್ರೀ ವಿಠಲಸ ಕಬಾಡಿಯವರು ಬರೆದ ಸ್ವರೋಮಾತಾ ಲಯಪಿತಾ ಎಂಬ ಹೆಸರಿನ 2ನೆಯ ಚಿಕ್ಕ ಹೊತ್ತಿಗೆಯನ್ನು ಪೂರ್ಣವಾಗಿ ಓದಿದ ನಂತರ ಅದರಲ್ಲಿರತಕ್ಕ ಗುಣಗಳ ಬಗ್ಗೆ ನನ್ನ ಸದಭಿಪ್ರಾಯವನ್ನು ಈ ರೀತಿ ವ್ಯಕ್ತಪಡಿಸಿದ್ದೇನೆ. ಇದರಲ್ಲಿ ಶ್ರೀ ಕಬಾಡಿಯವರು ಸ್ವರ ಮತ್ತು ಲಯ ಜ್ಞಾನದ ಬಗ್ಗೆ ಸುಲಭವಾಗಿ ತಿಳಿದುಕೊಳ್ಳಲು ಬರುವಂತೆ ವಿವರಿಸಿದ್ದಾರೆ. ಗಡಿಯಾರದ ಚಿತ್ರದ ಸಹಾಯದಿಂದ ಒಂದೊಂದು ಸ್ವರವನ್ನು 5 ಸೆಕೆಂಡಿನ ಪ್ರಮಾಣದಲ್ಲಿ ಅನ್ನಲು ಬರುವಂತೆ ಸಮಯದ ಕಲ್ಪನೆಯನ್ನು ಒಳ್ಳೆ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಇಂತಹ ಸಂಗೀತ ಪುಸ್ತಕಗಳು ಕನ್ನಡದಲ್ಲಿ ದೊರೆಯುವುದು ಬಹಳ ಅಪರೂಪ. ಅನೇಕ ದೊಡ್ಡ ದೊಡ್ಡ ಗಾಯಕರೊಂದಿಗೆ ಹಾರ್ಮೋನಿಯಂ ಸಾಥ್ ಮಾಡಿ ಅನುಭವ ಪಡೆದ ಶ್ರೀ ಕಬಾಡಿಯವರು ಸಂಗೀತ ಕಲಿಯುವ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಕಲಿಯಲು ಬರುವಂತೆ ಈ ಪುಸ್ತಕ ಬರೆದು ಸಂಗೀತ ಪ್ರಪಂಚಕ್ಕೆ ಬಹಳ ಉಪಕಾರ ಮಾಡಿದ್ದಾರೆ. ಶ್ರೀ ವಿಠಲಸ ಕಬಾಡಿಯವರು ಬರೆದ ಈ ಪುಸ್ತಕವು ಸಂಗೀತ ಕಲಾಭ್ಯಾಸಿಗಳಿಗೆ ಮಾರ್ಗದರ್ಶನ ನೀಡಲಿ. ವಿದ್ಯಾರ್ಥಿಗಳು ಈ ಪುಸ್ತಕದ ಮಹತ್ವವನ್ನು ಓದಿ ಇದರ ಲಾಭ ಪಡೆದು ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಮಾಡುವಂತಾಗಲಿ. ಅಂತಹ ಸದ್ಬುದ್ಧಿಯನ್ನು ಅವರಿಗೆ ಆ ದಯಾಘನನಾದ ಭಗವಂತನು ಅನುಗ್ರಹಿಸಲೆಂದು ಹಾರೈಸುವೆ. ಇಂತಿ ವಿದ್ವಜ್ಜನರ ವಿಧೇಯ ಪದ್ಮಶ್ರೀ ಪಂಡಿತ ಬಸವರಾಜ ರಾಜಗುರು, ಧಾರವಾಡ. 7/1/1980. ನಾನು ಶ್ರೀ ವಿಠಲಸ ಕಬಾಡಿ ಇವರು ಬರೆದಿದ್ದ ಪುಸ್ತಕದ ಹಸ್ತಪ್ರತಿಯನ್ನು ಓದಿ ನೋಡಿದೆನು. ಅವರು ಸಂಗೀತ ಕ್ಷೇತ್ರದಲ್ಲಿ ತೆಗೆದುಕೊಂಡ ಅನುಭವಗಳನ್ನು ಸಂಗೀತ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವ ಹಾಗೆ ಬರೆದ ಪುಸ್ತಕದ ಹೆಸರು ಸ್ವರಮಾತಾ ಲಯಪಿತಾ. ಈ ಪುಸ್ತಕಕ್ಕೆ ಯಥಾಯೋಗ್ಯವಿದೆ. ಮಲ್ಲಿಕಾರ್ಜುನ ಮನಸೂರ, ಧಾರವಾಡ, ತಾರೀಕು 31/3/1981. ಶ್ರೀ ವಿಠಲಸ ಕಬಾಡಿ ಇವರು ಬರೆದ ಸ್ವರಮಾತಾ ಲಯಪಿತಾ ಎಂಬ ಪುಸ್ತಕದ ಹಸ್ತಪ್ರತಿ ಓದಿ ಅವರು ಮಾಡಿದ ಸಂಗೀತ ಕ್ಷೇತ್ರದಲ್ಲಿ ಅನುಭವದ ಪ್ರತೀತಿ ಬರುತ್ತದೆ. ಸಂಗೀತ ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಯುಕ್ತವಿರುವ ಈ ಪುಸ್ತಕಕ್ಕೆ ಸಂಗೀತ ಶಿಕ್ಷಕರು ಹಾಗೂ ಸಂಗೀತ ವಿದ್ಯಾರ್ಥಿಗಳು ಬೆಂಬಲ ಕೊಡಬೇಕು.
ಅವರು ಬರೆದಂಥ ಉಳಿದ ಪುಸ್ತಕಗಳಲ್ಲಿ ಇದು ಒಂದು ವೈಶಿಷ್ಟ್ಯಪೂರ್ಣ ಕೊಡುಗೆ ಇದೆ. ರಾಜೀವ ಪುರಂದರೆ, ಸಿಗಾದ ಪ್ರಕಾಶ ಕಾಲೋನಿ, ಜ್ಯೋತಿನಗರ, ಹುಬ್ಬಳ್ಳಿ ತಾರೀಖು 1/4/1980. ವಿದ್ವಾನ್ ಶ್ರೀ ವಿಠ್ಠಲಸ ಕಬಾಡಿಕ್ ಹಾರ್ಮೋನಿಯಂ ಮಾಸ್ತರರು ರಚಿಸಿದ ಹಾರ್ಮೋನಿಯಂ ಸ್ವಯಂ ಶಿಕ್ಷಕ 1978ರಲ್ಲಿ. ಪುಸ್ತಕವನ್ನು ಓದಿ ಮೆಚ್ಚಿಕೊಂಡಿದ್ದೆ. ವಯೋವೃದ್ಧರಾದ ಇವರು ಈಗ ಸಂಗೀತ ಮೂಲಾಧಾರ ಸ್ವರೋಮಾತಾ ಲಯಪಿತಾ ಕೃತಿಯ ಹಸ್ತಪ್ರತಿಯನ್ನು ವಿದ್ವತ್ಪೂರ್ಣವಾಗಿ ಉತ್ಸಾಹದಿಂದ ಬರೆದದ್ದನ್ನು ಓದಿ ಅಭಿಮಾನವಾಯಿತು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ತಾಂತ್ರಿಕ ಪುಸ್ತಕಗಳು ಕನ್ನಡದಲ್ಲಿ ವಿರಳವಾಗಿದ್ದು, ಈ ದಿಶೆಯಲ್ಲಿ ಇವರ ಪ್ರಯತ್ನ ಶ್ಲಾಘನೀಯವಾಗಿದೆ. ನಮ್ಮ ಬಚ್ಚಾಸಾನಿಯವರ ಕಂಪನಿಯಲ್ಲಿಯೂ ಮತ್ತು ಕರ್ನಾಟಕದ ಅನೇಕ ಖ್ಯಾತ ಮಂಡಳಿಗಳಲ್ಲಿಯೂ ಸಂಗೀತ ನಿರ್ದೇಶಕರಾಗಿ ರಂಗಗೀತೆಗಳಿಗೆ ಹೊಸ ಹೊಸ ಚಾಲುಗಳನ್ನು ಕೂಡ್ರಿಸಿದ್ದಾರೆ. ಶ್ರೀಯುತರ ಅನುಭವಪೂರ್ಣವಾದ ಲೇಖನಿಯಿಂದ ಹೊರಬಂದ ಈ ಪುಸ್ತಕ ರಾಜ್ಯ ಸರ್ಕಾರದ ಸೀನಿಯರ ಮತ್ತು ಜೂನಿಯರ ಪರೀಕ್ಷೆಗಳಿಗಾಗಿ ತಯಾರಾಗಿದೆ. ವಿದ್ಯಾರ್ಥಿಗಳು ಇದರಿಂದ ಬಹಳಷ್ಟು ಲಾಭ ಪಡೆಯುತ್ತಾರೆಂದು ನನಗೆ ನಂಬಿಕೆ ಇದೆ. ನಮ್ಮ ಮಾಸ್ತರರಿಗೆ ದೇವರು ಆಯುರಾರೋಗ್ಯವನ್ನು ದಯಪಾಲಿಸಿ ಅವರಿಂದ ಇನ್ನೂ ಇಂಥ ಕೃತಿಗಳು ಹೊರಬರಲಿ ಎಂದು ಹಾರೈಸುತ್ತೇನೆ. ರಂಗ ಕಲಾವಿದೆ ಶ್ರೀಮತಿ ಸೋನುಬಾಯಿ ದೊಡ್ಮನಿ, ಸದಸ್ಯರು ಕರ್ನಾಟಕ ನಾಟಕ ಅಕಾಡೆಮಿ, ಚಿಕ್ಕೋಡಿ ತಾರೀಖು 17/6/1981. ಸಂಗೀತ ವಿದ್ಯೆಯು ಎಲ್ಲ ವಿದ್ಯೆಗಳಲ್ಲಿ ಸರ್ವೋತ್ಕೃಷ್ಟವೆಂದೆಣಿಸಲ್ಪಡುತ್ತದೆ. ಯಾಕೆಂದರೆ ಆ ವಿದ್ಯೆಯಲ್ಲಿ ಮುಖ್ಯವಾಗಿ ಆತ್ಮೋನ್ನತಿಯ ಧ್ಯೇಯವಡಗಿರುತ್ತದೆ. ವ್ಯಾವಹಾರಿಕವಾಗಿಯಂತೂ ಮಾನವನ ಸರ್ವಾಂಗೀಣ ವಿಕಾಸಕ್ಕೆ ಸಂಗೀತವು ಒಂದು ಸಾಧನವಾಗಿ ತನ್ನ ಕೊಡುಗೆಯನ್ನು ಸಲ್ಲಿಸಿರುತ್ತದೆ ಮತ್ತು ಇಂದಿಗೂ ಅದರ ಪ್ರಭಾವವು ಎಲ್ಲ ಕ್ಷೇತ್ರಗಳಲ್ಲಿಯೂ ಕಂಡುಬರುತ್ತದೆ. ಅದೇ ಸಂಗೀತದ ಆಧಾರದಿಂದಲೇ ಮಹಾನ್ ಸಂತ ಶ್ರೇಷ್ಠರು ಆತ್ಮೋನ್ನತಿಯನ್ನು ಸಾಧಿಸಿ ಜೊತೆಗೆ ಜಗತ್ತಿಗೆ ಉಪದೇಶಾಮೃತವನ್ನು ನೀಡಿದ್ದಾರೆ. ಸಾಹಿತ್ಯ ಸಂಗೀತಗಳಿಲ್ಲದ ಜೀವನ ವೃಕ್ಷವೆನಿಸುವುದು. ಅದರಲ್ಲಿಯೂ ಅನೇಕಾನೇಕ ಪ್ರಲೋಭನೆಗಳ ಈ ಕಾಲದಲ್ಲಿ ಸಂಗೀತದಂತಹ ಪವಿತ್ರ ಮಾಧ್ಯಮದ ಸಹಾಯ ಪಡೆಯುವುದರಿಂದ ಮನಸ್ಸಿನ ಚಂಚಲತೆಯನ್ನು ಬಹುಮಟ್ಟಿಗೆ ಹತೋಟಿಯಲ್ಲಿಡಲು ಸಾಧ್ಯವಾಗುತ್ತದೆ. ಶ್ರೀ ವಿಠ್ಠಲಸ ಕಬಾಡಿಯವರು ನುರಿತ ಕಲಾವಿದರು. ಅವರ ಸಂಗೀತಾನುಭವವು ಬಹುಮುಖವಾದದ್ದು. ನಾಟ್ಯ ಸಂಗೀತ, ಲಘು ಸಂಗೀತ, ಭಜನೆ ಇವುಗಳಲ್ಲದೆ ಶಾಸ್ತ್ರೀಯ ಸಂಗೀತದಲ್ಲಿಯೂ ಬಹುಮಟ್ಟಿಗೆ ನುರಿತವರು. ಅಂತೆಯೇ ಅನೇಕ ವಿದ್ವಾಂಸರಿಂದ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಸದಾ ನಗುಮುಖದಲ್ಲಿರುವ ಈ ಸಾತ್ವಿಕ ವ್ಯಕ್ತಿಯಲ್ಲಿ ಸಂಗೀತವು ಸತ್ವಪೂರ್ಣವಾಗಿ ಅಡಗಿರುವುದೆಂಬುದನ್ನು ತಕ್ಷಣ ನೋಡಿದವರಿಗೆ ತಿಳಿಯಲಾರದು. ಅದಕ್ಕೆ ಅವರ ಸರಳ ವೃತ್ತಿಯೇ ಕಾರಣ. ಅವರು ಬರೆದ ಹಾರ್ಮೋನಿಯಂ ಸ್ವಯಂ ಶಿಕ್ಷಕ ಪುಸ್ತಕವು ಹೊಸದಾಗಿ ಸಂಗೀತ ಅಭ್ಯಾಸಿಗಳಿಗೂ ಮತ್ತು ಹಾರ್ಮೋನಿಯಂ ಕಲಿಯುವವರಿಗೂ ಬಹಳ ಉಪಯುಕ್ತವಾಗಿದೆ. ಅಲ್ಲದೆ ಸ್ವರಮಾತಾ ಲಯಪಿತಾ ಎಂಬ ಲಯಕ್ಕೆ ಅಂದರೆ ತಾಳಕ್ಕೆ ಸಂಬಂಧಪಟ್ಟ ಗ್ರಂಥವನ್ನು ಬಹು ಶ್ರಮವಹಿಸಿ ಬರೆದಿದ್ದಾರೆ. ಅದರಲ್ಲಿ ಲಯ ಯಂತ್ರ ಅಂದರೆ ಮೆಟ್ರೋನೋಮ ದ ಸಹಾಯದಿಂದ ಸುಲಭವಾಗಿ ಕಾಲ ಪ್ರಮಾಣವನ್ನು ತಿಳಿಸಲು ಪ್ರಯತ್ನಿಸಿದ್ದಾರಲ್ಲದೆ ಅದರಲ್ಲಿ ಸಾಕಷ್ಟು ಯಶಸ್ವಿಗಳೂ ಆಗಿದ್ದಾರೆ. ಪ್ರಾರಂಭಿಕ ವಿದ್ಯಾರ್ಥಿಗಳಿಗೆ ಕಾಲ ಪ್ರಮಾಣವನ್ನು ಅನೇಕ ವಿಧದಲ್ಲಿ ತಿಳಿಯಪಡಿಸಿದ್ದಾರೆ. ಒಟ್ಟಿನಲ್ಲಿ ಅವರ ಶ್ರಮವು ಸಾರ್ಥಕವಾಗಬೇಕಾದರೆ ಪ್ರತಿಯೊಂದು ಸಂಗೀತ ಶಾಲೆಗಳಲ್ಲಿ ಈ ಸ್ವರಮಾತಾ ಲಯಪಿತಾ ಗ್ರಂಥವನ್ನು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸುವುದಗತ್ಯವೆಂದು ಭಾವಿಸಿದ್ದೇನೆ. ವಯೋಭಾರವನ್ನು ಹೊತ್ತು ಇವರು ತಮ್ಮಲ್ಲಿರುವ ವಿದ್ಯಾಭ್ಯಾಸವನ್ನು ಇಂತಹ ಗ್ರಂಥ ಮುಖೇನ ತಿಳಿಸಿಕೊಡಲು ಪ್ರಯತ್ನಪಟ್ಟಿದ್ದಾರೆ ಮತ್ತು ಸಂಗೀತ ಶಾರದೆಯ ಕೃಪೆಗೆ ಪಾತ್ರರಾಗಿದ್ದಾರೆ. ಇವರಿಂದ ಇನ್ನೂ ಅನೇಕ ಇಂತಹವೇ ಅನುಭವ ಗ್ರಂಥಗಳು ಹೊರಬರಲು ಭಗವಂತನು ಇವರಿಗೆ
ಆಯುರಾರೋಗ್ಯಗಳನ್ನು ಕರುಣಿಸಲೆಂದು ಬಯಸುತ್ತೇನೆ. ದ. ಸ. ಗರುಡ. ಸಂಗೀತ ಕಲಾಭವನ, 78/2, 6ನೇ ಕ್ರಾಸ್, ಬೆಂಗಳೂರು 560003. ನನ್ನ ಅಭಿಪ್ರಾಯ. ಇದು ಶ್ರೀ ವಿ. ಆರ್. ಕಬಾಡಿಯವರು ಬರೆದ 2ನೇ ಕೃತಿ. ಈ 2ನೇ ಕೃತಿಯ ಬಗ್ಗೆ ಶ್ರೀ ಮಹಾನ್ ಕವಿ ಸರ್ವಜ್ಞರ ವಚನ ನೆನಪಿಗೆ ಬಂತು. ಸುಳ್ಳು ಸಿಂಪಿಗಬಲ್ಲ, ಎಳ್ಳು ಗಾಣಿಗಬಲ್ಲ, ಎಲ್ಲವೂ ಬಲ್ಲ ಬಣಜಿಗ ಸರ್ವಜ್ಞ. ಈ ರೀತಿ ಶ್ರೀ ಕಬಾಡಿಯವರು ಹಾಗೂ ನಾನು ಶ್ರೀ ಎಚ್. ವೆಂಕೋಬರಾವ ಶಿರಹಟ್ಟಿ ನಾಟಕ ಕಂಪನಿಯವರ ಭೂಮಿಯಲ್ಲಿ ಪಾತ್ರಾಭಿನಯಾದಿಗಳು ಮಾಡಿ ಕಂಪನಿಯಿಂದ ಹೊರಗೆ ಬಂದು ನಾನು ಅಮೇಚೂರ್ಸ್ ಸಂಘ ವಗೈರೆಗಳಿಗೆ ನಾಟ್ಯ ಕಲಾ ಶಿಕ್ಷಣ ಕೊಡುವುದು ನಡೆಸಿದೆವು. ಶ್ರೀ ವಿಠಲಸ ಕಬಾಡಿಯವರು ಕೆಲವು ದೊಡ್ಡ ಕಂಪನಿಗಳಲ್ಲಿ ಹಾರ್ಮೋನಿಯಂ ಸಾಥಿ ಮಾಡುವುದು ನಡೆಸಿದರು. ಆಗಿನಿಂದಲೂ ಸುಮಾರು 45-50 ವರ್ಷದಿಂದ ನನ್ನ ಕಲೆಯ ವಿಷಯ ಶ್ರೀ ಕಬಾಡಿಯವರಿಗೆ ಗೊತ್ತು ಹಾಗೂ ಇವರ ಸಂಗೀತದ ಅನುಭವವೂ ನನಗೂ ಗೊತ್ತು. ಅದೇ ಇವರು ಬಹು ಶ್ರಮವಹಿಸಿ ಈ ಸ್ವರಮಾತ ಲಯಪಿತ ಎಂಬ ಕೈಗನ್ನಡಿಯಂತೆ ಇರುವ ಕೈಪಿಡಿಯ ಪುಸ್ತಕವು ಈಗಿನ ಜೂನಿಯರ ಸೀನಿಯರ ಎಂಬ ಅಣ್ಣ ತಮ್ಮಂದಿರಿಗೆ ಬಹಳ ಸುಲಭವಾಗಿ ಸ್ವರ ತಾಳಗಳು ಪರಿಚಯ ಮಾಡಿಕೊಡಲಿಕ್ಕೆ ಈ ಸ್ವರ ಮಾತಾ ಲಯಪಿತ ಉತ್ತಮ ಸಾಧನವಾಗಿದೆ ಅಂತ ತಿಳಿಸಲು ನನ್ನ ಅಲ್ಪಮತಿಯ ಅಭಿಪ್ರಾಯದೊಂದಿಗೆ ಶ್ರೀ ವಿಠಲಸ ಕಬಾಡಿಯವರಿಗೆ ಆಶೀರ್ವದಿಸುತ್ತೇನೆ. ನಿಮ್ಮವನಾದ ನಾ. ಗೋ. ಸ. ಶ್ರೀ ಕಲಬುರ್ಗಿ ಹಾರ್ಮೋನಿಯಂ ಮಾಸ್ತರ ಹಾಗೂ ಅಮೇಚೂರ್ಸ್ ಸಂಘಗಳಿಗೆ ನಾಟ್ಯ ಕಲಾ ಕಲಿಸುವ ಶಿಕ್ಷಕರು. ದಾಸರಗಳ್ಳಿ, ಗದಗ, ತಾರೀಕು 1/8/1981. ನಮಸ್ತೆ. ಧನ್ಯವಾದಗಳು.